ಬೆಂಕಿ ಹಾಕೊಂಡು ಉರಿಸ್ತಾ ಇದೀವಿ. ಅಂದ್ರೆ ಮನೆ ಯಜಮಾನಿಗೆ ಬುದ್ಧಿ ಸ್ಥಿಮಿತದಲ್ಲಿ ಇರಲ್ಲ, ಪ್ರಾಬ್ಲಮ್ಗಳು ಮನೆ ಗಂಡು ಮಕ್ಳಿಗೆ ಪ್ರಾಬ್ಲಮ್ ಆಗುತ್ತೆ, ಎಜುಕೇಶನ್ ಪ್ರಾಬ್ಲಮ್ ಆಗುತ್ತೆ. ಈ ರೀತಿ ನಾವು ಈಶಾನ್ಯದಲ್ಲಿ ಬಾತ್ರೂಮ್ ಮಾಡಿ ಅಲ್ಲಿ ನಾವು ನೀರಿಗೆ ಬೆಂಕಿ ಹಾಕಿ ನೀರ್ನ ಬಿಸಿ ಮಾಡಿದಾಗ, ಜೊತೆಗೆ ಟಾಯ್ಲೆಟ್ ರೂಮ್ ಇಟ್ಟು ಅಲ್ಲಿ ನಾವು ಬಾತ್ರೂಮ್ ಟಾಯ್ಲೆಟ್ ನ ಯೂಸ್ ಮಾಡಿದಾಗ ಆಗ ಆ ಮನೆ ಯಜಮಾನರುಗಳಿಗೆ ಪ್ರಾಬ್ಲಮ್ ಆಗುತ್ತೆ, ಗಂಡು ಮಕ್ಳು ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಎನಿ ಟೈಮ್ ಟೆನ್ಷನ್, ಭಾರ, ಆಮೇಲೆ ಯಾವ ರೀತಿ ಕೆಲಸ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಕೆಲಸ ಕಾರ್ಯಗಳನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗದೇ ಇರುವಂತ ಪರಿಸ್ಥಿತಿಗೆ ಇದು ತಂದು ಒಡ್ಡುತ್ತೆ. ಜೊತೆಗೆ ಮಕ್ಕಳು, ಗಂಡು ಮಕ್ಳು ಇದ್ರೆ ಗಂಡು ಮಕ್ಳಿಗೆ ಎಜುಕೇಶನ್ ಅಲ್ಲಿ ಪ್ರಾಬ್ಲಮ್ ಮಾಡ್ಕೊಡುತ್ತೆ ಇದು. ಯಾಕೆಂದ್ರೆ ನಾವು ಈಶಾನ್ಯ ಅಲ್ಲಿ ಈ ಮನೆ ಯಜಮಾನ ದಿಕ್ಕು ಗಂಡಸರಿಗೆ ಅಂತ ಬಂದಿರುತ್ತೆ. ಆಗ ನಾವು ಆ ಜಾಗನ ಡಿಸ್ಟರ್ಬೆನ್ಸ್ ಮಾಡಿ ನಾವು ಗಲೀಜ್ ಮಾಡಿದಾಗ, ಆ ಜಾಗದಲ್ಲಿ ಬೆಂಕಿ ಹಾಕಿ ಉರಿಸಿದಾಗ ಇದು ಆಟೋಮೆಟಿಕಲಿ ನಮ್ಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಎಷ್ಟೇ ಕಷ್ಟಗಳು ಮುಗಿದ್ರು ಪುನಃ ರಿಪೀಟ್ ಕಷ್ಟಗಳು ಬರುತ್ತೆ. ಈ ರೀತಿ ಇದ್ದಾಗ್ಲೂ ಇದು ನಮ್ಗೆ ವಾಸ್ತು ದೋಷ ಆಗುತ್ತೆ. ಜೊತೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಗೆ ಈಗ ನಾವು ಹೋದಾಗ ಏನ್ ಮಾಡ್ತಾ ಇದಾರೆ ಅಂದ್ರೆ, ನಮ್ಗೆ ಪರಿಹಾರ ಕೊಡಿ ಅಂತ ಕೇಳ್ತಾರೆ. ನಾವು ಈ ರೀತಿ ನಮ್ಗೆ ಮೇಜರ್ ಚೇಂಜಸ್ ಇದ್ದಾಗ ಪರಿಹಾರ ಕೊಡಕ್ ಆಗಲ್ಲ. ಫಸ್ಟ್ ಆಫ್ ಆಲ್ ಈ ರೀತಿ ನಮ್ಗೆ ಹೆಂಗೆ ಅಂತ ಹೇಳಿದ್ರೆ, ಇದು ನಮ್ಗೆ ಕೈಯಲ್ಲೋ ಇಲ್ಲ ಕಾಲಲ್ಲೋ ಒಂದು ಕ್ಯಾನ್ಸರ್ ತರ ಏನಾದ್ರು ಕೊಳಿತೈತೆ ಅನ್ಕೊಳ್ಳೋದು ನಾವು, ಅದ್ರ ಮೇಲೆ ನಾವು ಒಂದು ಬ್ಯಾಂಡೇಜ್ ಹಾಕ್ತಂಗ ಅಷ್ಟೇ. ಆ ರೀತಿ ಬ್ಯಾಂಡೇಜ್ ಹಾಕ್ದಾಗ ಏನಾಗುತ್ತೆ, ನಮ್ಗೆ ಇಲ್ಲಿ ಇದಕ್ಕೆ ಪರಿಹಾರ ಕೊಟ್ರೆ ಹಂಗೇನೆ ಆಗೋದು. ನಮ್ಗೆ ಒಳಗಡೆ ಅದು ಅದ್ರ ಕೆಲಸ ಮಾಡ್ತಾ ಇರ್ತದೆ, ಇಲ್ಲ ಕೊಳಿತಾ ಇರ್ತದೆ, ಆ ಕ್ಯಾನ್ಸರ್ ಅನ್ನೋದು ಇದ್ದೇ ಇರುತ್ತೆ ಒಳಗಡೆ. ನಾವು ಸುಮ್ಮನೆ ಮೇಲ್ಗಡೆ ಬ್ಯಾಂಡೇಜ್ ಹಾಕ್ತಂಗೆ, ಅದು ಮೇಲ್ಗಡೆ ಮಾತ್ರ ನೋಡಕ್ ಚೆನ್ನಾಗಿರ್ತದೆ ಅಷ್ಟೇ, ಒಳಗಡೆ ಅದು ಕೆಲಸ ಮಾಡುತ್ತೆ. ಹಂಗೇನೆ ನಾವು ಇಂಥ ಮೇಜರ್ ಇರೋಂಥವಕ್ಕೆ ನಾವು ಪರಿಹಾರ ಅಂತ ಏನೇ ಕೊಟ್ರು ಅದು ವರ್ಕ್ ಆಗಲ್ಲ. ಅದನ್ನ ನಾವು ಚೇಂಜಸ್ ಮಾಡ್ಬಿಟ್ಟೇನೆ ಅದು ಉಚ್ಚ ಸ್ಥಾನದಲ್ಲಿ ಏನ್ ಬರ್ಬೇಕು, ವಾಯು ಮೂಲೆಗೆ ಏನ್ ಬರ್ಬೇಕು ಹಂಗೆ ಬರ್ಬೇಕು. ಈ ರೀತಿ ಉಚ್ಚ ಸ್ಥಾನದಲ್ಲಿ ಇದ್ರಲ್ಲಿ ಈಶಾನ್ಯ ಮೂಲೆಯಲ್ಲಿ ಏನಿರ್ಬೇಕು ಅದೇ ರೀತಿ ಇದ್ದಾಗ ಮಾತ್ರ ನಮ್ಗೆ ಅದು ಪ್ರಾಬ್ಲಮ್ ಮಾಡಲ್ಲ. ಈಗ ಸ್ಮಾಲ್ ಮಿಸ್ಟೇಕ್ಗಳು, ಈಗ ಒಂದು ಡೋರು ನೀಚ ಸ್ಥಾನದಲ್ಲಿ ಇಟ್ಬಿಟ್ರೆ ರೂಮ್ಗೆ ಅಂದಾಗ ಒಂದು ಸ್ಕ್ರೀನ್ ಹಾಕೊಳ್ಳಿ ಅಂತ ಸಜೆಷನ್ ಕೊಡ್ಬೋದು. ಅದು ಬಿಟ್ಟಿಂತ ಮೇಜರ್ ಪ್ರಾಬ್ಲಮ್ಗಳಿರೋಕೆಲ್ಲ ನಾವು ಪ್ರಾಬ್ಲಮ್ನ ಸರಿ ಮಾಡ್ಕೊಡಿ ಅಂತ ಹೇಳಿದಾಗ ನಮ್ಗೆ ಆಗಲ್ಲ. ಇದು ಪ್ರಾಬ್ಲಮ್ನ ನಮ್ಗೆ ಕೊಡುತ್ತೆ. ಈ ರೀತಿ ಇದ್ದಾಗ ಇದೂ ಅಷ್ಟೇ ನಮ್ಗೆ ಪದೇ ಕಷ್ಟಗಳನ್ನ ಕೊಡ್ತಾ ಇರ್ತದೆ, ನಷ್ಟನೂ ಕೊಡ್ತಾ ಇರ್ತದೆ, ಮನೇಲಿ ಯಜಮಾನನ್ನ ವೀಕ್ ಮಾಡುತ್ತೆ. ನಮಸ್ಕಾರ, ಶ್ರೀ ವೆಂಕಟೇಶ್ ಗುರುಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗುರುಭ್ಯೋ ನಮಃ. ದೇವರು ಎಲ್ಲರಿಗೂ ಒಳ್ಳೇದು ಮಾಡ್ಲಿ. ವೀಕ್ಷಕರೇ, ಈ ದಿನ ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ನಮ್ಗೆ ಮನೆಯಲ್ಲಿ ಪದೇ ಕಷ್ಟಗಳು ಬರ್ತಾ ಇರ್ತವೆ. ನಮ್ಗೆ ಒಂದು ಕಷ್ಟ ಮುಗಿದ್ರೆ ಇನ್ನೊಂದು ಕಷ್ಟಗಳು ರೆಡಿಯಾಗಿರ್ತವೆ. ಯಾವುದೋ ಒಂದು ಪ್ರಾಬ್ಲಮ್ ಸಾಲ್ವ್ ಆಯ್ತಪ್ಪ, ಈಗ ಮುಗೀತು, ನಮ್ಗೆ ಇನ್ನೇನು ನೆಮ್ಮದಿಯಿಂದ ಇರೋಣ ಅನ್ಕೊಂಡ್ರೆ ಅಷ್ಟರೊಳಗೆ ಏನಾಗುತ್ತೆ, ಇನ್ನೊಂದು ಪ್ರಾಬ್ಲಮ್ ರೆಡಿಯಾಗಿರುತ್ತೆ. ನಮ್ಗೆ ಏನಾಗ್ತಾ ಇರ್ತದೆ, ನಮ್ಗೆ ಮನೆಗೆ ಎಷ್ಟೇ ಅಮೌಂಟ್ ತಂದ್ರೂ ದುಡ್ಡು ನಿಲ್ತಾ ಇರಲ್ಲ. ಆಮೇಲೆ ಸಾಲ ಮಾಡಿಸ್ತಾ ಇರ್ತದೆ ಹೆಚ್ಚೆಚ್ಚು. ನಮ್ಗೆ ಯಾವ ರೀತಿ ದುಡಿದ್ರು, ನಾವು ಹೇಗೇನೆ ಕೆಲಸ ಮಾಡಿದ್ರು, ಯಾವ ರೀತಿ ಉಳಿಸ್ಬೇಕು ಅನ್ಕೊಂಡ್ರು ನಮ್ಗೆ ಉಳ್ಸಕ್ಕೆ ಆಗ್ತಾ ಇರಲಿಲ್ಲ. ಏನಾಗ್ತಾ ಇರ್ತದೆ ಸಮಸ್ಯೆ ನಮ್ಗೆ ಎಲ್ಲಿ ಅಂದ್ರೆ, ನಾವು ವಾಸ ಮಾಡ್ತಾ ಇರೋ ಸ್ಥಳಗಳಲ್ಲಿ ವಾಸ್ತು ದೋಷ ಆಗಿದ್ರೆ, ಮತ್ತೆ ನಮ್ಮ ಮನೆಯನ್ನ ನಾವು ಕಟ್ಟುವಾಗ ಹಾಳು ಮಾಡಿದ್ರೆ, ಅಲ್ಲಿ ನಮ್ಗೆ ಈಶಾನ್ಯ ಕಟ್ಟಾಗಿದ್ರೆ ಆಗ್ಬೋದು, ಇಲ್ಲ ಅಗ್ನಿ ಮೂಲೆ ಕಟ್ಟಾಗಿದ್ರು ಆಗ್ಬೋದು, ಇಲ್ಲ ಕುಬೇರ ಮೂಲೆ ಕಟ್ಟಾಗಿದ್ರು ಆಗುತ್ತೆ, ಇಲ್ಲ ವಾಯು ಮೂಲೆ ಕಟ್ಟಾಗಿದ್ರು ಆಗುತ್ತೆ. ಈ ರೀತಿ ನಾವು ಏನ್ ಮಾಡ್ತಾ ಇದೀವಿ, ಇತ್ತೀಚಿನ ಡಿಸೈನು ನಮ್ಗೆ ಚೆನ್ನಾಗಿ ಕಾಣ್ಲಿ ಆ ಉದ್ದೇಶಕ್ಕೆ ಮಾಡ್ಕೊಂಡು ನಮ್ಮ ಮನೆಗಳನ್ನ ನಾವು ಹಾಳು ಮಾಡ್ತಾ ಇದೀವಿ. ಆ ಜಾಗದಲ್ಲಿ ನಾವು ವಾಸ ಮಾಡಿದಾಗ ಅಲ್ಲಿ ನಮ್ಗೆ ಈ ರೀತಿ ಎಷ್ಟೇ ಕಷ್ಟಗಳು ಬಂದ್ರು ಪುನಃ ಬದಲೇ ಇರ್ತವೆ, ಮುಗಿಯೋದೇ ಇಲ್ಲ. ಕಷ್ಟಗಳ ಸುರಿಮಳೆ ಸರಮಾಲೆ ತರ ಒಂದಾದ್ಮೇಲೆ ಒಂದು ಅಂಟ್ಕೊಂಡೇ ಇರುತ್ತೆ. ನಮ್ಗೆ ಯಾವ ರೀತಿ ನಾವು ಪ್ರಾಬ್ಲಮ್ಗಳನ್ನ ಮಾಡ್ಕೊಳ್ತಾ ಇದೀವಿ ಅಂತ ತೋರಿಸ್ತೀನಿ ನೋಡಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇಲ್ಲಿ ಫಸ್ಟ್ ಬಂದು ನಮ್ಗೆ ಹೆಚ್ಚು ಮನೆ ಯಜಮಾನಿಗೆ ಪ್ರಾಬ್ಲಮ್ಗಳು ಆಗ್ತಾ ಇರೋದು. ಆಮೇಲೆ ಎಷ್ಟೇ ನಮ್ಗೆ ಹಣಕಾಸು ಬಂದು ನಿಲ್ದನೆ ಪ್ರಾಬ್ಲಮ್ ಆಗ್ತಾ ಇರೋದು. ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವ್ರಿಗೆ ಪಶ್ಚಿಮ ರೋಡ್ ಅವ್ರ ಎಕ್ಸಾಂಪಲ್ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ಯಾರು ಮಾಡಿದ್ರು ಮಿಸ್ಟೇಕ್ ಅನ್ನು ಇಲ್ಲ ಇವ್ರ ಹಣೆ ಬರದಲ್ಲಿ ನಮ್ಗೆ ಹಿಂಗೆ ಅನುಭವಿಸ್ಬೇಕು ಅಂತ ಬಂದಾಗ ಹಂಗ ಆಗ್ಬಿಡುತ್ತೆ ಮನೇಲಿ. ನೋಡಿ, ಇದು ಪೂರ್ವ, ಪಶ್ಚಿಮದಲ್ಲಿ ಬಂದು ವಾಯುವ್ಯದಲ್ಲಿ ಉಚ್ಚ ಸ್ಥಾನ, ಇಲ್ಲಿ ಡೋರ್ ಕೊಡ್ಬೇಕು. ಇವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ಡೋರ್ ಇದು ಇಲ್ಲಿ ಬರಬಾರ್ದು. ಇಲ್ಲಿ ಡೋರ್ ಕೊಟ್ರೆ ಮನೆ ಯಜಮಾನಂಗೆ ಪ್ರಾಬ್ಲಮ್ಮು, ಹಣಕಾಸು ಸ್ಥಿತಿಲೂ ಅಷ್ಟಕ್ಕಷ್ಟೇ, ನಮ್ಗೆ ಎಷ್ಟು ಬಂದ್ರು ನಿಲ್ಲಲ್ಲ, ಸಾಲ ಮಾಡಿಸ್ತದೆ. ಮತ್ತೆ ಮನೆ ಯಜಮಾನ ದುಡಿಯಕ್ಕೆ ಹೋಗ್ಬಿಡಲ್ಲ, ಸೋಂಬೇರಿ ಮಾಡಿಸ್ತದೆ, ಇಲ್ಲ ಅನಾರೋಗ್ಯ ಕೊಡುತ್ತೆ.
ಇಲ್ಲ ಅವ್ರಿಗೆ ಕಾಯಿಲೆಗಳು ಒಂದು ದಿನ ಚೆನ್ನಾಗಿದ್ರೆ 10 ದಿನ ಚೆನ್ನಾಗಿರಲ್ಲ. ಈ ರೀತಿ ಪ್ರಾಬ್ಲಮ್ಗಳು ಹಾಸ್ಪಿಟಲ್ ಖರ್ಚು ಬರುತ್ತೆ. ಒಟ್ಟಿನಲ್ಲಿ ಟೋಟಲ್ ಆಗಿ ಬಂದು ಇಲ್ಲಿ ನಾವು ಓಪನ್ ಮಾಡಿ ನಮ್ಗೆ ಮೇನ್ ಡೋರ್ ಇಟ್ಟಾಗ ಟೋಟಲ್ ಲಾಸ್ ಅಂದ್ರೆ ಯಜಮಾನ ದುಡಿಬಾರ್ದಲ್ಲಿ ಯಜಮಾನ ವೀಕ್ ಆಗೋಗೋದಲ್ಲಿ ಯಜಮಾನ ವೀಕ್ ಆಗ್ತಾನೆ. ಈ ರೀತಿ ನಮ್ಗೆ ಡೋರ್ನಲ್ಲಿ ದಕ್ಷಿಣದಲ್ಲಿ ಕೊಟ್ಟಾಗ ಅಂದ್ರೆ ಸಾರಿ ಪಶ್ಚಿಮ ನೈಋತ್ಯದಲ್ಲಿ ಡೋರ್ ಕೊಟ್ಟಾಗ ಅಂದ್ರೆ ಇದು ಪೂರ್ವ ಅಂತ ಹೇಳ್ಬಿಟ್ಟು ಇವ್ರು ಏನ್ ಮಾಡಿದ್ದಾರೆ, ಇವ್ರು ಹೆಸರಿಗೆ ಯಾವ ರೀತಿ ಬರುತ್ತೋ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿಕೊಟ್ರು ಅದನ್ನ ನೀಚ ಸ್ಥಾನದಲ್ಲಿ ಡೋರ್ ಕೊಟ್ಬಿಟ್ಟಿದ್ದಾರೆ. ಈ ರೀತಿ ಡೋರ್ ಕೊಟ್ಟಾಗ್ಲೂ ನಮ್ಗೆ ಅದು ನಮ್ಗೆ ಪ್ರಾಬ್ಲಮ್ಗಳನ್ನ ಆಗುತ್ತೆ. ಎಷ್ಟೇ ನಾವು ಪ್ರಯತ್ನ ಪಟ್ಟರು, ಏನೇ ಪ್ರಯತ್ನ ಪಟ್ಟರು ನಮ್ಗೆ ಕಷ್ಟಗಳು ಮುಗಿಯೋದೇ ಇಲ್ಲ. ಕಷ್ಟಗಳು ಒಂದಾದ್ಮೇಲೆ ಒಂದು ಪ್ರಿಂಟ್ ಆಗ್ತಾರ ಬರ್ತಲೇ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಈಗ ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತಾ ಇದಾರೆ, ಇಲ್ಲಿ ಅಡಿಗೆ ಮನೆ ಒಳಗಡೆ ಯುಟಿಲಿಟಿ ಅಂತ ಕೊಡ್ತಾ ಇದಾರೆ. ತೆಗೆದು ಯುಟಿಲಿಟಿ ಕೊಟ್ಟು ಇಲ್ಲಿ ಮನೆಯಿಂದ ಹೊರಗಡೆ ಬಂದು ಇಲ್ಲಿ ನೀರ್ನ ಯೂಸ್ ಮಾಡಿ ನಾವು ಎಷ್ಟು ನೀರ್ನ ಯೂಸ್ ಮಾಡ್ತಾ ಇರ್ತೀವಿ, ಆಮೇಲೆ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಈ ರೀತಿ ಏನೇ ಮಾಡಿದ್ರು ನಮ್ಗೆ ಈ ಜಾಗದಲ್ಲಿ ನಾವು ನೀರ್ನ ಯೂಸ್ ಮಾಡಿದಾಗ ಇದು ಶುಕ್ರನ ಜಾಗದಲ್ಲಿ ನಾವು ನೀರ್ನ ಯೂಸ್ ಮಾಡಿದಾಗ, ಗಲೀಜು ಮಾಡಿದಾಗ, ಹೆಚ್ಚೆಚ್ಚು ನೀರ್ನ ಯೂಸ್ ಮಾಡಿದಾಗ ಇಲ್ಲಿ ನಮ್ಗೆ ಆಕ್ಚುಲಿ ಬಂದು ಅಗ್ನಿಮೂಲೆ ಅಂದ್ರೆ ನಾವು ಅಡಿಗೆನ ಮಾಡ್ಕೊಂಡು ಊಟ ಮಾಡಿ ಆರೋಗ್ಯವಾಗಿ ಇರಬೇಕು ಅನ್ನೋ ಉದ್ದೇಶಕ್ಕೆ ಇರೋದಂತ ಇದು ಅಗ್ನಿಮೂಲೆ. ನಾವು ಈ ಜಾಗದಲ್ಲಿ ನೀರ್ನ ಹಾಕಿ ಅಗ್ನಿಗೆ ನಾವು ಡಿಸ್ಟರ್ಬೆನ್ಸ್ ಮಾಡ್ತಾ ಇರೋದ್ರಿಂದ ಅದು ನಮ್ಗೆ ಅನಾರೋಗ್ಯ ಕೊಡುತ್ತೆ, ಹಾಸ್ಪಿಟ್ಲ್ ಖರ್ಚು ಬರುತ್ತೆ. ಅದಾದ್ಮೇಲೆ ಅಷ್ಟೇ ನಮ್ಗೆ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಗಳು ಸೇಮ್ ಟು ಸೇಮ್ ಹೇಳ್ಕೊಂಡು ಹೋಗ್ತಾ ಇರ್ತದೆ, ಬಿಡೋದೇ ಇಲ್ಲ. ಯಾವ ಪ್ರಾಬ್ಲಮ್ ಮುಗಿದ್ರು ಇನ್ನೊಂದು ಪ್ರಾಬ್ಲಮ್, ಇನ್ನೊಂದು ಕಷ್ಟಗಳು ಗಡ್ಡಿ ಇರುತ್ತವೆ. ಈ ರೀತಿ ನಾವು ವಾಸ್ತು ದೋಷ ಮಾಡ್ಕೊಂಡಾಗ ನಮಗೂ ಕಷ್ಟಗಳ ಸುಳಿಮರೆಯಲ್ಲಿರ್ತದೆ. ಆಗ್ಲೂ ನಮ್ಗೆ ಕಷ್ಟಗಳು ನಿಲ್ಲೋದಿಲ್ಲ. ಇದನ್ನು ನಾವು ಈ ರೀತಿ ಮಾಡ್ಕೋಬಾರ್ದು. ಚೇಂಜಸ್ ಇದ್ರೆ ನಿಮ್ಮ ಮನೇಲಿ ನೀರ್ನ ಯೂಸ್ ಮಾಡ್ತೀವಿ, ಸ್ಟಾಪ್ ಮಾಡಿ ವಾಯು ಮೂಲೆಯಲ್ಲಿ ನೀರ್ನ ಯೂಸ್ ಮಾಡಿ. ಅದಾದ್ಮೇಲೆ ಏನ್ ಮಾಡ್ಬಿಟ್ಟಿದ್ದಾರೆ, ಇನ್ನೊಂದು ಪಾಯಿಂಟ್ ಬಂದು ಈಶಾನ್ಯದಲ್ಲಿ ಬಾತ್ರೂಮು ಟಾಯ್ಲೆಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು, ನಮ್ಗೆ ಈಶಾನ್ಯ ದಿಕ್ಕು ಅಂತ ನೋಡಿಲ್ಲ, ಏನು ನೋಡಿಲ್ಲ. ಆಕ್ಚುಲಿ ಇಲ್ಲಿ ಯಾವ ರೀತಿ ಫಾಲ್ಟ್ ಆಗಿರೋದು ಅಂತ ಹೇಳಿದ್ರೆ ನಾವು ನೋಡಿದಾಗ ಪಶ್ಚಿಮ ರೋಡ್ ಫೇಸಿಂಗ್ ಅವ್ರಿಗೆ, ಪಶ್ಚಿಮ ರೋಡ್ ಫೇಸಿಂಗ್ ಅಲ್ಲಿ ಡೋರ್ ಕೊಟ್ಟರು, ಒಳಗಡೆ ಎಂಟ್ರಿ ತಗೊಂಡವರು ಮಧ್ಯದಲ್ಲಿ ಕೊಟ್ಟಿದ್ದಾರೆ ಪ್ಲಸ್ 50-50 ಅದು. ಒಳಗಡೆ ಎಂಟ್ರಿ ತಗೊಂಡಾಗ ಇವ್ರು ಏನ್ ಮಾಡಿದ್ದಾರೆ, ಅಗ್ನಿ ಮೂಲೆಯಲ್ಲಿ ಅಡಿಗೆ ಮನೆ ಇಟ್ಟಿದ್ದಾರೆ, ಮೂಲೆ ಸಿಗುತ್ತು ಅಂತ. ಆಮೇಲೆ ಇಲ್ಲಿ ವಾಯು ಮೂಲೆ ಕೊಟ್ರೆ ಸ್ಟಾರ್ಟಿಂಗ್ ಡೋರ್ ಎಂಟ್ರಿ ಆದ ತಕ್ಷಣ ನಮ್ಗೆ ವಾಯು ಮೂಲೆಯಲ್ಲಿ ನಮ್ಗೆ ಸಿಗುತ್ತಲ್ಲ ಬಾತ್ರೂಮು ಅನ್ನೋ ಉದ್ದೇಶಕ್ಕೆ ಇವ್ರು ಏನ್ ಮಾಡಿದ್ದಾರೆ, ಅವರನ್ನೇ ಯೋಚನೆ ಮಾಡ್ಕೊಂಡು ಈ ಮೂಲೆಯಲ್ಲಿ ಇರ್ಲಿ, ಲಾಸ್ಟ್ ಅಲ್ಲಿ ಇರ್ಲಿ ಅನ್ನೋ ಉದ್ದೇಶಕ್ಕೆ ಈಶಾನ್ಯ ವಾಯುವ್ಯ ನೈಋತ್ಯ ಆಗ್ನೇಯ ಈಶಾನ್ಯದಲ್ಲಿ ಬಾತ್ರೂಮ್ ಮತ್ತೆ ಟಾಯ್ಲೆಟ್ ನ ಕೊಟ್ಟಿದ್ದಾರೆ. ಈಗ ಏನಾಯ್ತು, ಇಲ್ಲಿ ನಾವು ಬಾತ್ರೂಮ್ ಟಾಯ್ಲೆಟ್ಗೆ ಬಂದಾಗ ನಾವು ಈ ಜಾಗದಲ್ಲಿ ಅಂದ್ರೆ ಬೆಂಕಿ ಹಾಕೊಂಡು ಉರಿಸ್ತಾ ಇದೀವಿ. ಅಂದ್ರೆ ಮನೆ ಯಜಮಾನಿಗೆ ಬುದ್ಧಿ ಸ್ಥಿಮಿತದಲ್ಲಿ ಇರಲ್ಲ, ಪ್ರಾಬ್ಲಮ್ಗಳು ಮನೆ ಗಂಡು ಮಕ್ಳಿಗೆ ಪ್ರಾಬ್ಲಮ್ ಆಗುತ್ತೆ, ಎಜುಕೇಶನ್ ಪ್ರಾಬ್ಲಮ್ ಆಗುತ್ತೆ. ಈ ರೀತಿ ನಾವು ಈಶಾನ್ಯದಲ್ಲಿ ಬಾತ್ರೂಮ್ ಮಾಡಿ ಅಲ್ಲಿ ನಾವು ನೀರ್ಗೆ ಬೆಂಕಿ ಹಾಕಿ ನೀರ್ನ ಬಿಸಿ ಮಾಡಿದಾಗ, ಜೊತೆಗೆ ಟಾಯ್ಲೆಟ್ ರೂಮ್ ಇಟ್ಟು ಅಲ್ಲಿ ನಾವು ಬಾತ್ರೂಮ್ ಟಾಯ್ಲೆಟ್ ನ ಯೂಸ್ ಮಾಡಿದಾಗ ಆಗ ಆ ಮನೆ ಯಜಮಾನರುಗಳಿಗೆ ಪ್ರಾಬ್ಲಮ್ ಆಗುತ್ತೆ, ಗಂಡು ಮಕ್ಳು ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಎನಿ ಟೈಮ್ ಟೆನ್ಷನ್, ಭಾರ, ಆಮೇಲೆ ಯಾವ ರೀತಿ ಕೆಲಸ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಕೆಲಸ ಕಾರ್ಯಗಳನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗದೇ ಇರುವಂತ ಪರಿಸ್ಥಿತಿಗೆ ಇದು ತಂದು ಒಡ್ಡುತ್ತೆ. ಜೊತೆಗೆ ಮಕ್ಕಳು, ಗಂಡು ಮಕ್ಳು ಇದ್ರೆ ಗಂಡು ಮಕ್ಳಿಗೆ ಎಜುಕೇಶನ್ ಅಲ್ಲಿ ಪ್ರಾಬ್ಲಮ್ ಮಾಡ್ಕೊಡುತ್ತೆ ಇದು. ಯಾಕೆಂದ್ರೆ ನಾವು ಈಶಾನ್ಯ ಅಲ್ಲಿ ಈ ಮನೆ ಯಜಮಾನ ದಿಕ್ಕು ಗಂಡಸರಿಗೆ ಅಂತ ಬಂದಿರುತ್ತೆ. ಆಗ ನಾವು ಆ ಜಾಗನ ಡಿಸ್ಟರ್ಬೆನ್ಸ್ ಮಾಡಿ ನಾವು ಗಲೀಜ್ ಮಾಡಿದಾಗ, ಆ ಜಾಗದಲ್ಲಿ ಬೆಂಕಿ ಹಾಕಿ ಉರಿಸಿದಾಗ ಇದು ಆಟೋಮೆಟಿಕಲಿ ನಮ್ಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಎಷ್ಟೇ ಕಷ್ಟಗಳು ಮುಗಿದ್ರು ಪುನಃ ರಿಪೀಟ್ ಕಷ್ಟಗಳು ಬರುತ್ತೆ. ಈ ರೀತಿ ಇದ್ದಾಗ್ಲೂ ಇದು ನಮ್ಗೆ ವಾಸ್ತು ದೋಷ ಆಗುತ್ತೆ. ಜೊತೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಗೆ ಈಗ ನಾವು ಹೋದಾಗ ಏನ್ ಮಾಡ್ತಾ ಇದಾರೆ ಅಂದ್ರೆ ನಮ್ಗೆ ಪರಿಹಾರ ಕೊಡಿ ಅಂತ ಕೇಳ್ತಾರೆ. ನಾವು ಈ ರೀತಿ ನಮ್ಗೆ ಮೇಜರ್ ಚೇಂಜಸ್ ಇದ್ದಾಗ ಪರಿಹಾರ ಕೊಡಕ್ ಆಗಲ್ಲ. ಫಸ್ಟ್ ಆಫ್ ಆಲ್ ಈ ರೀತಿ ನಮ್ಗೆ ಹೆಂಗೆ ಅಂತ ಹೇಳಿದ್ರೆ, ಇದು ನಮ್ಗೆ ಕೈಯಲ್ಲೋ ಇಲ್ಲ ಕಾಲಲ್ಲೋ ಒಂದು ಕ್ಯಾನ್ಸರ್ ತರ ಏನಾದ್ರು ಕೊಳಿತೈತೆ ಅನ್ಕೊಳ್ಳೋಣ, ನಾವು ಅದ್ರ ಮೇಲೆ ನಾವು ಒಂದು ಬ್ಯಾಂಡೇಜ್ ಹಾಕ್ತಂಗ ಅಷ್ಟೇ. ಆ ರೀತಿ ಬ್ಯಾಂಡೇಜ್ ಹಾಕ್ದಾಗ ಏನಾಗುತ್ತೆ, ನಮ್ಗೆ ಇಲ್ಲಿ ಇದಕ್ಕೆ ಪರಿಹಾರ ಕೊಟ್ರೆ ಹಂಗೇನೆ ಆಗೋದು. ನಮ್ಗೆ ಒಳಗಡೆ ಅದು ಅದ್ರ ಕೆಲಸ ಮಾಡ್ತಾ ಇರ್ತದೆ, ಇಲ್ಲ ಕೊಳಿತಾ ಇರ್ತದೆ, ಆ ಕ್ಯಾನ್ಸರ್ ಅನ್ನೋದು ಇದ್ದೇ ಇರುತ್ತೆ ಒಳಗಡೆ. ನಾವು ಸುಮ್ಮನೆ ಮೇಲ್ಗಡೆ ಬ್ಯಾಂಡೇಜ್ ಹಾಕ್ತಂಗೆ, ಅದು ಮೇಲ್ಗಡೆ ಮಾತ್ರ ನೋಡಕ್ ಚೆನ್ನಾಗಿರ್ತದೆ ಅಷ್ಟೇ, ಒಳಗಡೆ ಅದು ಕೆಲಸ ಮಾಡುತ್ತೆ. ಹಂಗೇನೆ ನಾವು ಇಂಥ ಮೇಜರ್ ಇರೋಂಥವಕ್ಕೆ ನಾವು ಪರಿಹಾರ ಅಂತ ಏನೇ ಕೊಟ್ರು ಅದು ವರ್ಕ್ ಆಗಲ್ಲ. ಅದನ್ನ ನಾವು ಚೇಂಜಸ್ ಮಾಡ್ಬಿಟ್ಟೇನೆ ಅದು ಉಚ್ಚ ಸ್ಥಾನದಲ್ಲಿ ಏನ್ ಬರ್ಬೇಕು, ವಾಯು ಮೂಲೆಗೆ ಏನ್ ಬರ್ಬೇಕು ಹಂಗೆ ಬರ್ಬೇಕು. ಈ ರೀತಿ ಉಚ್ಚ ಸ್ಥಾನದಲ್ಲಿ ಇದರಲ್ಲಿ ಈಶಾನ್ಯ ಮೂಲೆಯಲ್ಲಿ ಏನಿರ್ಬೇಕು ಅದೇ ರೀತಿ ಇದ್ದಾಗ ಮಾತ್ರ ನಮ್ಗೆ ಅದು ಪ್ರಾಬ್ಲಮ್ ಮಾಡಲ್ಲ.
ಈಗ ಸ್ಮಾಲ್ ಮಿಸ್ಟೇಕ್ಗಳು, ಈಗ ಒಂದು ಡೋರ್ ನೀಚ ಸ್ಥಾನದಲ್ಲಿ ಇಟ್ಬಿಟ್ರೆ ರೂಮ್ಗೆ ಅಂದಾಗ ಒಂದು ಸ್ಕ್ರೀನ್ ಹಾಕೊಳ್ಳಿ ಅಂತ ಸಜೆಷನ್ ಕೊಡ್ಬೋದು. ಅದು ಬಿಟ್ಟಿಂತ ಮೇಜರ್ ಪ್ರಾಬ್ಲಮ್ಗಳಿರೋಕೆಲ್ಲ ನಾವು ಪ್ರಾಬ್ಲಮ್ನ ಸರಿ ಮಾಡ್ಕೊಡಿ ಅಂತ ಹೇಳಿದಾಗ ನಮ್ಗೆ ಆಗಲ್ಲ. ಇದು ಪ್ರಾಬ್ಲಮ್ನ ನಮ್ಗೆ ಕೊಟ್ಟೇ ಕೊಡುತ್ತೆ. ಈ ರೀತಿ ಇದ್ದಾಗ ಇದೂ ಅಷ್ಟೇ ನಮ್ಗೆ ಪದೇ ಪದೇ ಕಷ್ಟಗಳನ್ನ ಕೊಡ್ತಾ ಇರ್ತದೆ, ನಷ್ಟನೂ ಕೊಡ್ತಾ ಇರ್ತದೆ, ಮನೇಲಿ ಯಜಮಾನನ ವೀಕ್ ಮಾಡುತ್ತೆ. ಅದಾದ್ಮೇಲೆ ವಾಯುವ್ಯ. ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಇಲ್ಲೂ ಮಿಸ್ಟೇಕ್ಗಳು ಹೆಂಗೆ ಅಂತ ಹೇಳಿದ್ರೆ, ನಮ್ಗೆ ಇವ್ರು ಏನ್ ಮಾಡ್ತಾ ಇದಾರೆ, ನಮ್ಗೆ ಉತ್ತರಕ್ಕೆ ನಮ್ಗೆ ಡೋರ್ ಸಿಗ್ಬೇಕು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಅಂದ್ರೆ ಇದು ಪಶ್ಚಿಮ ರೋಡ್ ಫೇಸಿಂಗ್. ಈ ಪಶ್ಚಿಮ ರೋಡ್ ಫೇಸಿಂಗ್ ಅವ್ರು ಏನ್ ಮಾಡ್ತಾ ಇದಾರೆ, ನಮ್ಗೆ ಮುಳುಗೋ ಬಾಗ್ಲು ಬೇಡ, ನಮ್ಗೆ ಉತ್ತರದ ಬಾಗ್ಲು ಇರ್ಲಿ ಅನ್ನೋ ಉದ್ದೇಶಕ್ಕೆ ಇಲ್ಲಿಂದ ಬಂದ ತಕ್ಷಣ ಇವ್ರಿಗೆ ಸ್ಟಾರ್ಟಿಂಗ್ ಹಿಂಗೆ ಒಳಗಡೆ ಬಂದ ತಕ್ಷಣ ಇಲ್ಲೇ ಸ್ಟಾರ್ಟಿಂಗ್ ನಮ್ಗೆ ಉಚ್ಚ ಸ್ಥಾನ ಬಂದು ವಾಯುವ್ಯ ಅಂದ್ರೆ ವಾಯುವ್ಯ ಅಲ್ಲ, ಇದು ನೀಚ ಸ್ಥಾನ ವಾಯುವ್ಯ. ಉತ್ತರ ಈಶಾನ್ಯ ಇದು ಉಚ್ಚ ಸ್ಥಾನ ಬರುತ್ತೆ ನಮ್ಗೆ. ಇಲ್ಲ ಟೋಟಲ್ ಮನೆ ಖಾಲಿ ಇದ್ರೆ ಸೆಂಟ್ರ್ ಮಧ್ಯಭಾಗ ಅಂದ್ರೆ ಪೂರ್ತಿ ಹಾಲ್ ಕೊಟ್ರೆ ಮಧ್ಯಭಾಗ ತಗೋಬಹುದು, ಇದು ಉಚ್ಚ ಸ್ಥಾನ ಬರುತ್ತೆ, ಕುಬೇರ ಸ್ಥಾನ ಬರುತ್ತೆ. ಇವ್ರು ಏನ್ ಮಾಡ್ತಾ ಇದಾರೆ, ನಮ್ಗೆ ಉತ್ತರಕ್ಕೆ ಸಿಗ್ಲಿ ಡೋರು ಅನ್ನೋ ಉದ್ದೇಶಕ್ಕೆ ಮುಳುಗೋ ಬಾಗ್ಲು ಬೇಡ, ಇದು ಉಚ್ಚ ಸ್ಥಾನದ ಡೋರ್, ಇದು ಆಕ್ಚುಲಿ ಇಲ್ಲೇ ಕೊಡ್ಬೇಕಿತ್ತು ಅವರು. ಇವ್ರು ಏನ್ ಮಾಡ್ತಾರೆ, ನಂಗೆ ಹಿಂಗ್ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಡ್ತಾ ಇದಾರೆ ಡೋರ್ನ, ಅಂದ್ರೆ ಉತ್ತರ ಸಿಗ್ಲಿ ಅಂತ. ಇದು ಪ್ರಾಬ್ಲಮ್. ಈ ರೀತಿ ಕೊಟ್ಟಾಗ್ಲೂ ಪ್ರಾಬ್ಲಮ್ಮು. ಈ ಜಾಗದಿಂದ ಬಂದು ಓಡಾಡ್ಕೊಂಡು ಅದ್ರ ಜೊತೆಗೆ ಏನ್ ಮಾಡಿದ್ದಾರೆ ಅಂದ್ರೆ, ಈ ರೀತಿ ಕೊಡ್ತಾ ಇಲ್ಲ ಡೋರ್ನ. ಹೇಳ್ತೀನಿ, ತೋರಿಸ್ತೀನಿ ಹೆಂಗೆ ಅಂತ. ಈ ಡೋರ್ ಇದೆಯಲ್ಲ, ಇದು ಮನೆ ಅಂಕಳನ ಇದ ಕಟ್ ಮಾಡಿ, ಇದನ್ನ ಈ ವಾಯುವಿನ ಕಟ್ ಮಾಡಿ, ಈ ರೀತಿ ಕಟ್ ಮಾಡ್ಬಿಡೋದು, ವಾಯುವಿನ ಕಟ್ ಮಾಡ್ಬಿಟ್ಟು ಏನ್ ಮಾಡೋದು, ಡೋರ್ನ ಇಲ್ಲಿ ಕೊಡೋದು. ಈ ರೀತಿ ಕಟ್ ಮಾಡ್ಬಿಟ್ಟು ಡೋರ್ನ ನಮ್ಗೆ ಉತ್ತರಕ್ಕೆ ಅಂತ ಕೊಡ್ತಾ ಇದಾರೆ. ಆಕ್ಚುಲಿ ಇದು ಉತ್ತರ ಅಂತ ಬಂದ್ರು, ಆದ್ರೆ ಇದು ಉತ್ತರದಲ್ಲಿ ನೀಚ ಸ್ಥಾನ. ಈ ಜಾಗದಲ್ಲಿ ಹಿಂಗೆ ಡೋರ್ ಕೊಟ್ಟಾಗ್ಲೂ ನಮ್ಗೆ ಕಷ್ಟಗಳು ತಪ್ಪಲ್ಲ, ಕಷ್ಟಗಳು ಪದೇ ಪದೇ ಕಷ್ಟಗಳು ಬರ್ತಾ ಇರ್ತವೆ. ಎಷ್ಟು ದುಡಿದ್ರು ನಿಲ್ಲಲ್ಲ. ನಾವು ಬೇರೆ ನೋಡ್ತಾ ಇರ್ತೀವಿ, ನಾವು ವಾಸ್ತು ಇರೋ ಮನೆಗಳನ್ನ ನೋಡಿ ಅಬ್ಸರ್ವ್ ಮಾಡಿ ನೋಡಿ, ಅವರು ಸ್ವಲ್ಪ ದುಡಿತಾರೆ, ಕೆಲಸ ಮಾಡ್ತಾರೆ, ಆರಾಮಾಗಿರ್ತಾರೆ. ನಾವು ಎಷ್ಟು ಅಂದ್ರೆ 3 ಜನ 4 ಜನ ಮನೆ ದುಡಿದ್ರು ಸಮೇತ ನಮ್ಗೆ ದುಡ್ಡು ನಿಲ್ತಾರಲ್ಲ, ಪ್ರಾಬ್ಲಮ್ಗಳು ಸಮಸ್ಯೆಗಳು ಒಂದಾದ್ಮೇಲೆ ಕ್ರಿಯೇಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಈಶಾನ್ಯ ವಾಯು ಮೇಲೆ ಕಟ್ ಮಾಡಿದೀರಾ, ಸಾಲ ಮಾಡಿಸುತ್ತೆ. ಜೊತೆಗೆ ನೀಚ ಸ್ಥಾನದಲ್ಲಿ ಮನೆಗೆ ಬರ್ತಾ ಇದ್ದೀರಾ, ಎಷ್ಟು ಬಂದ್ರು ಮನೇಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಅಶಾಂತಿನೇ. ಈ ರೀತಿ ಪ್ರಾಬ್ಲಮ್ ಆದಾಗ್ಲೂ ನಮ್ಗೆ ಅದು ವಾಸ್ತು ದೋಷ ಆಗುತ್ತೆ. ಈ ರೀತಿ ಪ್ರಾಬ್ಲಮ್ಗಳನ್ನು ಇದ್ರೆ ಸರಿ ಮಾಡ್ಕೊಳ್ಳಿ. ಅದನ್ನ ನಮ್ಗೆ ಡೈರೆಕ್ಟ್ ಪಶ್ಚಿಮ ಆದ್ರೆ ಪರವಾಗಿಲ್ಲ, ಉಚ್ಚ ಸ್ಥಾನದಿಂದ ಕೊಡಿ. ನೀವು ಇಲ್ಲ ನಮ್ಗೆ ಉತ್ತರಕ್ಕೆ ಬೇಕು ಅಂತ ಹೇಳಿದ್ರೆ ಇಲ್ಲೇ ಯಾಕೆ ಕೊಡ್ತೀರಾ, ಇಲ್ಲಿ ಕೊಡ್ಬೇಡಿ, ಬಂದು ನಿಮ್ಗೆ ಈಶಾನ್ಯದಲ್ಲೇ ಕೊಟ್ಕೊಳ್ಳಿ ಡೋರ್ನ, ಇದು ಉಚ್ಚ ಸ್ಥಾನ. ಈ ರೀತಿ ಕೊಟ್ಟಾಗ ನಮ್ಗೆ ಅಲ್ಲಿ ವಾಸ್ತು ದೋಷ ಇರಲ್ಲ. ಆಗ ನಮ್ಗೆ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ನಮ್ಗೆ ಯಾವ ಸಮಸ್ಯೆಗಳು ಆಗಲ್ಲ ಅಲ್ಲಿ. ಜೊತೆಗೆ ನಮ್ಗೆ ಏನೇನು ಅಂತ ಹೇಳಿದ್ರೆ ಇಲ್ಲಿ ಕಾನ್ಸೆಪ್ಟ್ಗಳು ಬಂದು, ಉಚ್ಚ ಸ್ಥಾನಗಳು ಏನ್ ಬರ್ಬೇಕು ಅದು ಬರ್ಬೇಕು, ನೀಚ ಸ್ಥಾನಗಳು ಏನ್ ಬರ್ಬೇಕು ಅದು ಬರ್ಬೇಕು. ಜೊತೆಗೆ ನಮ್ಮ ಮನೆ ಕಟ್ ಮಾಡೋದು, ಆಮೇಲೆ ಎಕ್ಸ್ಟ್ರಾ ಬೆಳೆಸ್ಕೊಳ್ಳೋದು ಒಂದು ಜಾಗದಲ್ಲಿ, ಈ ರೀತಿ ಮಾಡ್ಕೋಬಾರ್ದು. ನೀವು ಹಳೆ ಮನೆಗಳು ಇಲ್ಲ ದೇವಸ್ಥಾನಗಳು ಯಾವುದೇ ನೋಡಿ 4 ಮೂಲೆ ಸ್ಕ್ವಯರ್ ಆಗಿ ಬಂದಿದೆ, ಎಲ್ಲೂ ಕಟ್ ಮಾಡಿಲ್ಲ, ಹಾಳು ಮಾಡಿಲ್ಲ. ಹಳೆ ಮನೆಗಳನ್ನ ತಗೊಳ್ಳಿ, ಹಳೆ ಮನೆಗಳು ಸಮೇತ ನೀಟಾಗಿ ಸ್ಕ್ವಯರ್ ಆಗಿದೆ. ಹಳೆ ಮನೆಗಳಲ್ಲಿ ತಾತ ಮುತ್ತಾತಿದ್ರು ವಾಸ ಮಾಡ್ಬೇಕಾದ್ರೆ ನೀಟಾಗಿದ್ರು, ಚೆನ್ನಾಗಿದ್ರು, ಅನ್ಯೋನ್ಯವಾಗಿದ್ರು, ಊಟ ತಿಂಡಿ ವಸತಿಗೆ ಮೇಲೆ ನೆಮ್ಮದಿಗೆ ಏನೂ ತೊಂದರೆ ಇರಲಿಲ್ಲ, ಆರಾಮಾಗಿದ್ರು. ಈಗ ಅದೇ ಮನೇಲಿ ನೆಮ್ಮದಿ ಹಾಳಾಗಿದೆ, ಸೇಮ್ ಮನೆ ನೆಮ್ಮದಿ ಹಾಳಾಗಿದೆ. ಏನಕ್ಕೆ, ನಾವು 3 ಭಾಗ ಮಾಡಕ್ ಕೊಟ್ಟಿದ್ದೀವಿ. 3 ಜನ ಅಣ್ಣ ತಮ್ಮ 3 ಭಾಗ ಮಾಡಿ 3 ಡೋರು, ಆಮೇಲೆ ಅವ್ರಿಗೆ ಇಷ್ಟ ಬಂದ ಜಾಗದಲ್ಲಿ ಬಾತ್ರೂಮ್ಗಳು, ಟಾಯ್ಲೆಟ್ಗಳು, ಅಡಿಗೆ ಮನೆಗಳು ಮಾಡ್ಕೊಂಡು 3 ಜನಕ್ಕೂ ಪ್ರಾಬ್ಲಮ್. ಆ ಜಾಗನ ಬಿಟ್ಟು ಹೊರಗಡೆ ಹೋಗಿ ಮನೆ ಕಟ್ಕೊಂಡ್ರೆ ಚೆನ್ನಾಗಿದ್ದಾರೆ, ಅಲ್ಲೇ ಇದ್ದಾರೆ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದಾರೆ, ಡೀಪ್ ಪ್ರಾಬ್ಲಮ್ ಹೋಗ್ಬಿಟ್ಟಿದ್ದಾರೆ. ಜೊತೆಗೆ ಬೇರೆ ಮನೆಗೆ ಹೋಗಕ್ಕೂ ಆಗ್ತಾ ಇಲ್ಲ, ಇರೋಕ್ಕೂ ಆಗ್ತಾ ಇರಲ್ಲ. ಆ ರೀತಿ ಸಂದಿಗ್ಧ ಪರಿಸ್ಥಿತಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಈ ರೀತಿ ವಾಸ್ತು ದೋಷ ಮಾಡ್ಕೊಂಡಾಗ ನಮ್ಗೆ ಪ್ರಾಬ್ಲಮ್ಗಳು ಹಾಗೆ ಆಗುತ್ತೆ. ಈ ರೀತಿ ವಾಸ್ತು ದೋಷನ ಮಾಡ್ಕೋಬೇಡಿ. ಜೊತೆಗೆ ಈ ರೀತಿ ಏನೋ ಪ್ರಾಬ್ಲಮ್ಗಳಿದ್ರೆ ನೋಡ್ಕೊಂಡು ನೀವು ಸರಿ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರಾದ್ರೂ ಮನೆ ಕಟ್ತಾರಿದ್ರೆ ನಿಮ್ಮ ಫ್ರೆಂಡ್ಸ್ಗಳು, ಅಣ್ಣ ತಮ್ಮದಿರೋ ಇಲ್ಲ ರಿಲೇಟಿವ್ಸ್ಗಳು ಯಾರೇ ಇದ್ರೂ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ನೋಡ್ಬಿಟ್ಟು ಅವರು ಈ ರೀತಿ ಏನೋ ಫಾಲ್ಟ್ಗಳು ಮಾಡ್ಕೋದಿದ್ರೆ ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ರೀತಿ ಪ್ರಾಬ್ಲಮ್ಗಳು ಆಗಬಾರ್ದು, ಮಾಡ್ಕೋಬೇಡಿ. ವಾಸ್ತು ಪ್ರಕಾರ ಮನೆ ಕಟ್ಕೊಂಡು ಸುಖವಾಗಿರೋಕ್ಕೆ ಅನುಕೂಲ ಆಗೋ ರೀತಿ ನಾನು ಇದನ್ನ ಹೇಳಿದ್ದೀನಿ. ಈ ರೀತಿ ವಾಸ್ತು ದೋಷನ ಮಾಡ್ಕೋಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.